ಹಾಯ್! ಎಲ್ರಿಗೂ ನಮಸ್ತೆ. ಲಾಸ್ಟ್ ಟೈಮ್ ಹಾಲಿಡೇಸ್ ಕೊಟ್ಟಾಗೂ ಎಲ್ಲೂ ಹೋಗಿರಲಿಲ್ಲ. ಇವಾಗ ಗುರುವಾರಿಂದ ಅಪ್ ಟು ರವಿವಾರದವರೆಗೂ ರಜೆ ಇದೆ. ಸ್ಕೂಲಲ್ಲಿ ಕಲಾಂಗಣ ನಡೀತಿರೋದ್ರಿಂದ ಮಕ್ಕಳು ಈ ಸರಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಎಲ್ಲಾದರೂ ಹೋಗಿ ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಹಾಗಾಗಿ ಬ್ಯಾಗ್‌ಗಳನ್ನೆಲ್ಲ ಹೊರಗಡೆ ಎತ್ತಿಡ್ತಿದ್ದೀನಿ. ಸೊ ಅದು 50-50 ಹಸ್ಬೆಂಡ್‌ಗೆ ರಜೆ ಸಿಕ್ಕರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸಿಕ್ಕರೆ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಬಿಫೋರೇ ಎಲ್ಲನೂ ಎತ್ತಿಟ್ಕೊಳ್ತಿದ್ದೀನಿ. ಇನ್ನು ತುಂಬ ದಿನ ಆಗಿತ್ತು. ಆಲ್ರೆಡಿ ಸೊಪ್ಪನ್ನ ಕಿತ್ಬಿಟ್ಟು ಮಣ್ಣೆಲ್ಲ ತುಂಬ ಚೆನ್ನಾಗಿ ಒಣಗಿದೆ. ಇವತ್ತು ಮೆಂತೆ ಹಾಕೋಣ ಅಂತ ಹೇಳಿ ಸಾಕಷ್ಟು ಸರಿ ನಾನು ಕೊತ್ತಂಬರಿನೂ ಕೂಡ ಹಾಕಿದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇಲ್ಲ. ಇನ್ನು ಮಣ್ಣನ್ನೆಲ್ಲ ಈ ಥರ ಮೇಲೆ ಕೆಳಗಡೆ ಮಾಡಿ ಅದರಲ್ಲಿರುವಂಥ ಕಸ ಏನು ಬಂದಿರುತ್ತೆ ಅದೆಲ್ಲನೂ ತೆಗೆದ್ಬಿಟ್ಟು ಬೀಜನ ಹಾಕ್ಕೊಳ್ಳೋದಷ್ಟೇ. ಎಲ್ಲ ಬ್ಯಾಗಿಗೂ ನಾನು ಮೆಂತೆನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅಮ್ಮ ಮದುವೆ ಟೈಮಲ್ಲಿ ಒಂದು 5-6 ಸೀರೆ ಕೊಡಿಸಿದ್ರು ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು. ಎಲ್ಲ ಅವರೇ ತೊಗೊಂಡ್ಬಿಟ್ರು. ನೀನೇನು ಹಾಕ್ಕೊಳ್ಳಲ್ಲ, ಡ್ರೆಸ್ ಹಾಕ್ಕೊಳ್ತೀಯ ಅಂತ ಹೇಳಿ ಇದೊಂದು ಸೀರೆ ಬಿಟ್ಟಿದ್ರು ಲೇಸ್ ಇರೋದ್ರಿಂದ. ಸೊ 12 ವರ್ಷ ಆಯಿತು. ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಎಲ್ಲಾದರೂ ಹೋದರೆ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ನಮಗೆ ಸುಸ್ತಿದೆ, ವೀಕ್ನೆಸ್ ಇದೆ, ದಪ್ಪ ಇದ್ದೀವಿ, ನಮಗೆ ಒಂದು ಆರೋಗ್ಯವಾಗಿರೋ ಊಟ ಬೇಕು ಅಂದರೆ ಖಂಡಿತ ಜೋಳದ ನುಚ್ಚಿನನ್ನ ಮಜ್ಜಿಗೆ ಸಾರನ್ನು ಮಾಡ್ಕೊಂಡು ಊಟ ಮಾಡಿ. ಸೋಷಲ್ ಮೀಡಿಯಾ ಓಪನ್ ಮಾಡಿಬಿಟ್ರೆ ಏನು ತಿನ್ನೋದು ಏನು ಬಿಡೋದು ಅನ್ನೋ ಭಯ ಆಗ್ತಿದೆ. ಸೊ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಹೆಲ್ದಿಯಾಗಿರ್ತೀವಿ, ಮಕ್ಕಳು ಕೂಡ ತುಂಬಾ ಹೆಲ್ದಿಯಾಗಿರ್ತಾರೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ.